ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಈ ಪಾಠವನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಈಗ ನಾವು ಪುಟ ಸಂಖ್ಯೆ 10ರಲ್ಲಿದ್ದೀವಿ. ಸೊ ಇಲ್ಲಿ ನಾವು ನಿಖರ ಮತ್ತು ಅಂದಾಜು ಬೆಲೆಗಳು ಇದನ್ನು ನೋಡ್ತಾ ಹೋಗೋಣ. ನಿಖರ ಮತ್ತು ಅಂದಾಜು ಬೆಲೆಗಳಂದ್ರೆ ಏನು? ಸೊ ನಾವು ಕೆಲವು ಟೈಮ್ ಹೇಳಿದಾಗ ಈಗ ಒಂದು ಅಂಗಡೀಲಿ ಈಗ ಅದ್ರ ರೇಟ್ ಎಷ್ಟು ಇರ್ಬೋದು ಅಂತ ಹೇಳಿರ್ತೀವಿ. ನಾವು ತುಂಬ ದಿನ ಆಗಿರುತ್ತೆ. ಸೊ ನೀವು ಟಿ ವಿ ತೊಗೊಂಡಿರ್ಬೋದು ಅಥವಾ ಏನೋ ತೊಗೊಂಡಿರ್ಬೋದು. ಸೊ ಈಗ ನಾವು 18,900 ಚಿಲ್ಲರೆ ಏನೋ ಇರುತ್ತೆ, ನಾವೇನು ಹೇಳ್ತೀವಿ ಹತ್ರ ಒಂದು 19,000 ಇರ್ಬೋದು ಅಂತ ನಾವು ಹೇಳ್ತೀವಲ್ಲ. ಅದು ಈಗ ನಾವು 19,000 ಇರ್ಬೋದು ಅಂತ ಒಂದು ಅಂದಾಜು ಮೇಲೆ ಹೇಳಿದ್ರೆ ಅದನ್ನು ಅಂದಾಜು ಬೆಲೆ ಅಂತ ಹೇಳ್ತೀವಿ. ನಿಖರವಾದ ಬೆಲೆ ಈಗ ನಾವು ಆ ಟಿ ವಿ ಬೆಲೆ ಕರೆಕ್ಟಾಗಿ ಎಷ್ಟಿರುತ್ತೋ ಅಷ್ಟನ್ನೇ ಹೇಳಿದ್ರೆ ನಾವು ನಿಖರವಾದ ಬೆಲೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ 1,00,000 ಜನ ಪುಸ್ತಕ ಮೇಳಕ್ಕೆ ಭೇಟಿ ನೀಡಿದ್ದರು ಅಂತ ಇಲ್ಲಿ ಇಷ್ಟು ಹೇಳ್ತೇನೆ. ಇಲ್ಲಿ ಅಷ್ಟೊಂದು ಜನನ ಇಲ್ಲಿ ಮತ್ತೆ ಇಷ್ಟು ಹೇಳ್ತೇನೆ. ನಾನು ಅಲ್ಲಿಗೆ ಹೋಗಿಲ್ಲದಿದ್ದರೆ ಅವರು ಅದನ್ನು 99,999 ಜನ ಕಳೆದ ವಾರ ಪುಸ್ತಕ ಮೇಳಕ್ಕೆ ಭೇಟಿ ನೀಡಿದ್ದಾರೆ ಎಂದು ಬರೆಯುತ್ತಿದ್ದರು. ಇಲ್ಲಿ ನ್ಯೂಸ್ ಪೇಪರ್ಲಿ ಇರೋದನ್ನ ಏನಾದ್ರು ಇಷ್ಟು ಹೋಗಿಲ್ಲ ಅಂದ್ರೆ ಅಷ್ಟು ಬರೀತಿದ್ರು ಅಂತ ಹೇಳ್ತೇನೆ. ಓಕೆನಾ? ಸೊ ಇಲ್ಲಿ ಈ ಸಂಭಾಷಣೆ ಬಗ್ಗೆ ನೀವು ಏನು ಆಲೋಚಿಸುವಿರಿ? ನೀವು ಇಂಥ ಮುಖ್ಯಾಂಶಗಳು ಅಥವಾ ಹೇಳಿಕೆಗಳ ಬಗ್ಗೆ ಓದುವಿರಾ ಅಥವಾ ಕೇಳುವಿರಾ ಅಂತ ಕೇಳ್ತಿದ್ದಾರೆ. ನೋಡಿ, ಸಾಕಷ್ಟು ಬಾರಿ ನಿಖರವಾದ ಸಂಖ್ಯೆಗಳ ಅಗತ್ಯ ಇರಲ್ಲ. ಕೆಲವು ಟೈಮ್ ಅಂದಾಜಲ್ಲಿ ಹೇಳ್ತೀವಿ. ಇಲ್ಲಿ ನೋಡ್ಬೋದು ನೀವು 2011 ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ 76,068. ಇದು ನಾವು ಅಂದಾಜಲ್ಲಿ ಹೇಳೋದಾದರೆ ಯಾರು ಕೇಳಿದ್ರೆ ನಾವು ಹೇಳ್ತೀವಿ ಒಂದು ಅಂದಾಜು 75,000 ಇರ್ಬೋದು ಅಂತ ಹೇಳ್ತೀವಿ. ಅರ್ಥ? ಇಲ್ಲಿ ನೋಡಿ, ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಬಪ್ಪಿ ತೂಫಾನ್ ಎಕ್ಸ್ಪ್ರೆಸ್ ಸಕಾಲದಲ್ಲಿ ಬರುತ್ತೀಯಾ, ಕರೆ ಮಾಡಿ ತಿಳಿದುಕೋ ಅಂತ ಹೇಳಿದಾಗ ಇಲ್ಲಿ ಏನು ಮಾಡ್ತಾನೆ, ಇಲ್ಲಿ ಯಾವುದಕ್ಕೆ ಕಾಲ್ ಮಾಡೋದು ಅಂದ್ಬಿಟ್ಟು 100ಕ್ಕೆ ಕಾಲ್ ಮಾಡಿಬಿಡ್ತಾನೆ. ಕಾಲ್ ಮಾಡಿದಾಗ ಇಲ್ಲಿ ಪೊಲೀಸ್ ಬಂದುಬಿಡ್ತಾರೆ. ಸೊ ಅಂದರೆ ಇಲ್ಲೇನು ಮಾಡಿದೆ, ನಾನು ಇಲ್ಲಿ ಎಕ್ಸ್ಪ್ರೆಸ್ ಸಕಾಲದಲ್ಲಿ ಬರ್ತಿದೆ ಅಂತ ಇದಕ್ಕೆ ಯಾವುದಕ್ಕೆ ಕಾಲ್ ಮಾಡಬೇಕು? ಇಲ್ಲಿ ನೋಡಿದಾಗ ರೈಲ್ವೆ ವಿಚಾರಣೆ 139. ಇವನೇನು ಮಾಡಿದ್ದಾನೆ, ಅಂದಾಜು ಅಂದ್ಕೊಂಡು 100ಕ್ಕೆ ಮಾಡಿದ್ದಾರೆ. ಅಂದರೆ ನಾವು ಏನು ಮಾಡೋದು, ರೌಂಡ್ ಆಫ್ ಮಾಡೋದು ಅಂತ ಹೇಳ್ತೀವಿ. ಇವನೇನು ಮಾಡಿಬಿಟ್ಟಿದೆ, 139ಕ್ಕೆ ಮಾಡಿಲ್ಲ, ಅದ್ರ ಬದಲು 100ಕ್ಕೆ ರೌಂಡ್ ಆಫ್ ಮಾಡಿಬಿಟ್ಟು ಮಾಡಿದ್ದಾನೆ. ಸೊ ಇಲ್ಲೇನಕ್ಕೆ ಅಂತ ಕೇಳಿದಾಗ, ನಾನು ರೌಂಡ್ ಆಫ್ ಮಾಡಿದ ಸಮೀಪ ಸಂಖ್ಯೆ ಕರೆ ಮಾಡಿದೆ. ಇಲ್ಲಿ ಸಮರ್ಥ ಜನರು ಪೂರ್ಣವಾದ ಸಂಖ್ಯೆಗಳನ್ನು ವ್ಯವಹರಿಸ್ತಾರೆ ಎಂದು ನಮ್ಮ ಶಿಕ್ಷಕರು ಹೇಳಿದ್ರು. ಅಂದರೆ ಶಿಕ್ಷಕರು ಹೇಳಿದರು. ಸೊ ಏನು ಮಾಡ್ತಾರೆ, ನಾವು ರೌಂಡ್ ಆಫಲ್ಲಿ ನಾವು ಏನು ಮಾಡ್ತೀವಿ, ವ್ಯವಹಾರ ಮಾಡ್ತೀವಿ. ಅದಕ್ಕೆ ನಾನು ಅಂಡರ್ಸ್ಟ್ಯಾಂಡ್ ಮಾಡಿದೆ ಅಂತ ಇವನು ಹೇಳ್ತಾನೆ. ಈಗ ನೋಡ್ತಾ ಹೋಗೋಣ. ಈಗ ರೌಂಡ್ ಆಫ್ ಅಂದರೆ ಏನು? ಈಗ ನಾವು ಇಂದಿನ ಕ್ಲಾಸಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಈಗ ನಿಯರೆಸ್ಟ್ 1000 ಅಂದರೆ ಸಮೀಪದ ಇಲ್ಲಿ 1000ಕ್ಕೆ, ಸಮೀಪದ 10,000ಕ್ಕೆ ಅಲ್ಲಿವರೆಗೂ ನೀವು ಓದಿರಿ. ಸಮೀಪದ 1,000ದವರೆಗೂ ಅಟ್ಲೀಸ್ಟ್ ಅವ್ರು ನಿಮಗೆ ಗೊತ್ತಿದೆ ಹೇಗೆ ಅದನ್ನು ನಾವು ರೌಂಡ್ ಆಫ್ ಮಾಡೋದು. ಅದಾಗ್ತದೆಯಾ? ಈಗ ಒಂದು ಸಂಖ್ಯೆಯನ್ನು ಸಮೀಪದ ದೊಡ್ಡ ಸಂಖ್ಯೆಯಾಗಿ ಮಾರ್ಪಡಿಸುವ ಸನ್ನಿವೇಶಗಳಿರುತ್ತವೆ. ಅಂದಾಜು ಸಂಖ್ಯೆಯು ನಿಖರವಾದ ಸಂಖ್ಯೆಗಿಂತ ಹೆಚ್ಚಾಗಿದ್ದಾಗ ಅದನ್ನು ಸಮೀಪದ ದೊಡ್ಡ ಸಂಖ್ಯೆಗೆ ವ್ಯಕ್ತಪಡಿಸುತ್ತದೆ. ಉದಾಹರಣೆಗೆ, ಒಂದು ಶಾಲೆ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸಿಬ್ಬಂದಿಯನ್ನು ಒಳಗೊಂಡಂತೆ 732 ಜನ ಇದ್ದಾರೆ. ಪ್ರಾಂಶುಪಾಲರು ಏನು ಮಾಡ್ತಾರೆ, 700 ಬದಲಾಗಿ 750 ಸಿಹಿ ತಿಂಡಿಗಳು ಹೇಳ್ಬೋದು. ಅಂದರೆ ನಿಯರೆಸ್ಟ್ ಅಂದರೆ ಸಮೀಪದ ಸಂಖ್ಯೆಗಳಿಗೆ ಅದನ್ನು ರೌಂಡ್ ಆಫ್ ಮಾಡೋದು. ಓಕೆ, ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಸೊ ಉದಾಹರಣೆಗಳು ನೋಡ್ತಾ ಹೋಗೋಣ. ಸೊ ಇದನ್ನು ನೀವು ಎಕ್ಸಾಂಪಲ್ಸ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದರೆ ಇದನ್ನು ಓದ್ಕೊಳ್ಳಿ. ಇಲ್ಲಿ ನೋಡಿ, ಅತಿ ಹತ್ತಿರದ ನೆರೆಯುವವರು. ಈಗ ಒಂದು ಸಂಖ್ಯೆ ಇದೆ. ದೊಡ್ಡ ಸಂಖ್ಯೆಗಳಿದ್ದಾಗ ಅತಿ ಸಮೀಪದ 1000, ಲಕ್ಷ ಅಥವಾ ಕೋಟಿಗಳ ಬಗ್ಗೆ ತಿಳಿಯುವುದು ಉಪಯುಕ್ತವಾಗುತ್ತೆ. ಅಂದರೆ ದೊಡ್ಡ ಸಂಖ್ಯೆ ಇದ್ದಾಗ ನಾವು ಸಮೀಪದ 1000ಕ್ಕೆ ನಾವು ರೌಂಡ್ ಆಫ್ ಮಾಡ್ಬೋದು, ಅಥವಾ ಲಕ್ಷ ಕೋಟಿಗಳಿಗೆ ರೌಂಡ್ ಆಫನ್ನು ಮಾಡ್ತೀವಿ. ಓಕೆನಾ? ಇಲ್ಲಿ ನೋಡಿ, ಸಮೀಪದ ಇಲ್ಲಿ ನಿಮಗೆಲ್ಲ ಸಂಖ್ಯೆಯನ್ನು ಓದೋದು ಗೊತ್ತಿದೆ. ನಮಗೊಂದು ಸಂಖ್ಯೆ ಇದೆ ಇಲ್ಲಿ, 6,72,82,182. ಓಕೆ, ಇಲ್ಲಿ ನಮಗೆ ಸಮೀಪದ 1000, ಸಮೀಪದ 10,000, ಸಮೀಪದ ಲಕ್ಷ, ಸಮೀಪದ 10 ಲಕ್ಷ ಮತ್ತು ಸಮೀಪದ ಕೋಟಿ, ಇದಕ್ಕೆ ರೌಂಡ್ ಆಫ್ ಮಾಡ್ತಾ ಹೋಗೋಣ. ಈಗ ಸಮೀಪದ 1000 ಅಂತ ಬಂದಾಗ ನಾವು ಇಲ್ಲಿ ನೋಡಿ ಯಾವ್ದು ತಗೋಬೇಕು, ಸಮೀಪದ 1000 ಅಂದಾಗ ನಾವು ನೋಡಿ ಇಲ್ಲಿ ಸ್ಥಾನಗಳನ್ನು ಎಳಿಸ್ತಾ ಹೋದಾಗ ಬಿಡಿ 10, 100, 1000 ಇಲ್ಲಿವರೆಗೂ ತಗೊಳ್ಳಿ. ಓಕೆ, ಸೊ ಇಲ್ಲಿ 6, 7, 2, 8, 5 ಇದೆಯಲ್ಲ, ಇದನ್ನು ಹಾಗೇ ಬರ್ಕೊಳ್ಳಿ. ಓಕೆ, ಇಲ್ಲಿ ಮುಂದಕ್ಕೆ ಇದನ್ನು ಮಾರ್ಪಾಡ್ಸೋಣ. ಈಗ ನಮಗೆ ಈಗ ಸಮೀಪದ 1000 ತಗೊಂಡಾಗ ನಾವು 5,182 ತಗೊಳ್ಳಿ. ಓಕೆ, ತಗೊಂಡಾಗ ಇಲ್ಲಿ ಸಮೀಪದ 1000ಗಳನ್ನು ಬರ್ಕೊಳ್ಳಿ. ಫಸ್ಟು ಸಮೀಪದ 1000ಗಳು ನಮಗೆ ಯಾವ್ದು ಬರುತ್ತೆ ಅಂದರೆ ಅಕ್ಕಪಕ್ಕದ 1000ಗಳು. 5,000 ಮತ್ತು 6,000 ಎರಡು ಅಕ್ಕಪಕ್ಕದ 1000ಗಳು. ಇದ್ರ ಮಧ್ಯೆ ಯಾವ್ದು ಬರುತ್ತೆ, 5,500 ಬರುತ್ತೆ. ಓಕೆ, ಸೊ ಇದು ನಾವು ಈಸಿಯಾಗಿ ಕಂಡುಹಿಡಿಯೋದು. ಓಕೆ, 5,500 ಮಧ್ಯ, ಇವೆರಡರ ಮಧ್ಯೆ ಬಂದಾಗ ಇಲ್ಲಿ ನಮಗೆ 5,182 ಇಲ್ಲಿ 5,500ಕ್ಕಿಂತ ಕಡಿಮೆ ಇದೆ. ಹೌದಲ್ವಾ?
5,500ಕ್ಕಿಂತ ಕಡಿಮೆ ಇರೋದ್ರಿಂದ ನಾವು ಇಲ್ಲಿ ಸಮೀಪದ ಸಾವಿರವನ್ನು 5,000ನ ತಗೋಬೇಕು. ಸೊ ಅಲ್ಲಿಗೆ ನಾವು ಇಲ್ಲಿ ಮುಂದೆ ಏನು ಬರಿತೀವಿ, 6, 7, 2, 8. ಸೊ 5,182 ಬದಲಿಗೆ ನಾವು ಇಲ್ಲಿ 5,000ನ ಬರಿಬೋದು. ಸೊ ಇಲ್ಲಿ ನೋಡಿ ಬರ್ದಿದ್ದಾರೆ, ಅಲ್ಲಿಗೆ 6,72,85,000. ಓಕೆ, ಸಮೀಪದ 10,000. ಸಮೀಪದ 10,000 ಅಂತ ಬಂದಾಗ ನಾವು ಇಲ್ಲಿ ಯಾವುದನ್ನು ತಗೋಬೇಕು, ಇಲ್ಲಿ ನೋಡಿ, ಈಗ ಸಮೀಪದ 10,000ದಲ್ಲಿ ಬಂದಿದ್ದೀವಿ. ಬಿಡಿ 10, 100, 1000, 10,000 ಟೋಟಲ್ ನಾವು ಈಗ ಕನ್ಸಿಡರ್ ಮಾಡಿ ಯಾವುದನ್ನು 85,182 ತಗೊಳ್ಳಿ. ಓಕೆ, ಈಗ 10,000 ಕೇಳಿರೋದಲ್ವಾ, ಇಲ್ಲಿ ಅಕ್ಕಪಕ್ಕದ 10,000 ಯಾವ್ದು ಬರುತ್ತೆ, 80,000, ಓಕೆ, ಮತ್ತು 90,000 ಬರುತ್ತೆ. ಇವೆರಡು ಬಂದಾಗ ಇಲ್ಲಿ 80,000 ಮತ್ತು 90,000 ಮಧ್ಯೆ ನಮಗೆ ಯಾವ್ದು ಬರುತ್ತೆ, ಸೊ ಇದು ನಮಗೆ ನಾವು ತಗೊಂಡಿರೋ ಸಂಖ್ಯೆ 85,000 ಬರುತ್ತೆ. ಅರ್ಥ ಆಗ್ತದೆಯಲ್ಲ? ಸೊ ಈಗ ಇಲ್ಲಿ 80,000 ಮತ್ತು 90,000 ಮಧ್ಯೆ 85,000 ಬರುತ್ತಲ್ವಾ. ಈಗ ನಾವು ತಗೊಂಡಿರುವ ಸಂಖ್ಯೆ 85,182 ಇದೆಯಲ್ಲ, ಅದೇನಾಗಿದೆ, 85 ಅಂದರೆ ಮಧ್ಯದ ಸಂಖ್ಯೆಗಿಂತ ಜಾಸ್ತಿ ಇದ್ದರೆ ನಾವು ಮುಂದಿನ 10,000ವನ್ನು ಅಥವಾ ಮುಂದಿನ ಸಂಖ್ಯೆನ ತಗೋಬೇಕು. ಹಾಗೆ ನಾವು 90,000ವನ್ನು ತಗೋಬೇಕು. ಸೊ ನಾವೀಗ ಇಲ್ಲಿ 6, 7, 2 ಹಂಗೆ ಬರ್ಕೊಳ್ಳಿ. 85,182 ಬದಲು 90,000 ಬರೀರಿ. ಅರ್ಥ ಆಯ್ತಲ್ಲ? ಸೊ ಅಲ್ಲಿಗೆ ನಮ್ದು ಏನಾಯಿತು ನೋಡಿ, ಇಲ್ಲಿ ಬರ್ದಿದ್ದಾರೆ. ಸೊ 90,000 ಬರ್ದಿದ್ದಾರೆ, 6,72,90,000. ಈಗ ಸಮೀಪದ ಲಕ್ಷವನ್ನು ತಗೋಬೇಕು. ಸಮೀಪದ ಲಕ್ಷ ತಗೋಬೇಕು ಅಂದರೆ ಮತ್ತೆ ನಾವು ಸ್ಥಾನಗಳನ್ನು ಹೇಳಿಸ್ತಾ ಬನ್ನಿ. ಬಿಡಿ 10, 100, 1000, 10,000, ಲಕ್ಷ. ಓಕೆ, ಇಲ್ಲಿ ನೀವು 6, 7, 2 ಮಾತ್ರ ಬರ್ಕೊಳ್ಳಿ. ಇನ್ನು ಉಳಿದಿದ್ದನ್ನು ನೀವು 2,85,182 ತಗೊಳ್ಳಿ. ಓಕೆ, ಇದಕ್ಕೆ ಅಕ್ಕಪಕ್ಕದ ಲಕ್ಷಗಳು ಯಾವುದು, ಇಲ್ಲಿ ಅಕ್ಕಪಕ್ಕದ ಲಕ್ಷಗಳು ಯಾವ್ದು ಬರುತ್ತೆ ಅಂದರೆ ಇಲ್ಲಿ ನಮಗೆ 2 ಲಕ್ಷ ಬರುತ್ತೆ, ರೈಟ್, ಮತ್ತು 3 ಲಕ್ಷ ಬರುತ್ತೆ. ನಾವು ಲಕ್ಷಕ್ಕೆ ಮಾಡ್ತಾರೆ ಅಕ್ಕಪಕ್ಕದ ಲಕ್ಷಗಳನ್ನು ತಗೋಬೇಕು ನಾವು. ಓಕೆ, ಇದ್ರ ಮಧ್ಯೆ ಯಾವುದು ಬರುತ್ತೆ, 2,50,000 ಬರುತ್ತೆ. ಅರ್ಥ ಆಗ್ತದಲ್ಲ? 2,50,000. ಈಗ ಈ ಸಂಖ್ಯೆ ನಾವು ತಗೊಂಡಿರುವ ಸಂಖ್ಯೆ ಏನಾಗಿದೆ, ಇದಕ್ಕಿಂತ ಅಂದರೆ ಮಧ್ಯದ ಸಂಖ್ಯೆಗಿಂತ ಜಾಸ್ತಿ ಇದೆಯೋ ಕಡಿಮೆ ಇದೆ ನೋಡಿ. ಮಧ್ಯದ ಸಂಖ್ಯೆಗಿಂತ ಕಡಿಮೆ ಇದ್ದರೆ 2 ಲಕ್ಷ ತಗೋಬೇಕು. ಮಧ್ಯದ ಸಂಖ್ಯೆಗಿಂತ ಜಾಸ್ತಿ ಇದ್ದರೆ ನಾವು ಮುಂದಿನದನ್ನ ತಗೋಬೇಕು, ಅಂದರೆ 3 ಲಕ್ಷವನ್ನು ತಗೋಬೇಕು. ಅಲ್ಲಿಗೆ ಇಲ್ಲಿ ನಾವು 6, 7 ಬರೆದಿದ್ವಿ. ಸೊ 2,85,000 ನಾವೀಗ 3 ಲಕ್ಷವನ್ನು ಇಲ್ಲಿ ಬರೆದ್ಬಿಡಿ. ಅರ್ಥ ಆಯ್ತಲ್ಲ? ಸೊ ಅಲ್ಲಿಗೆ ಎಷ್ಟಾಯಿತು ನಮ್ಮದು, ಸೊ 6,73,00,000 ಆಯಿತು ನೋಡಿ. ಇಲ್ಲಿ 6,73,00,000. ಸೊ ಅರ್ಥ ಆಯ್ತಲ್ಲ ಇದು? ಸೊ ನೆಕ್ಸ್ಟು ಮಾಡ್ತಾ ಹೋಗೋಣ. ಏನಿದೆ ನೆಕ್ಸ್ಟು, ಸಮೀಪದ 10 ಲಕ್ಷ. ಸಮೀಪದ 10 ಲಕ್ಷ ನೋಡಿ, 10 ಲಕ್ಷ ಅಂತ ಹೇಳಿದ ತಕ್ಷಣ ನಾವು ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ ಇಲ್ಲಿರೋ ತಾಳಿ. ಸೊ 6ಅನ್ನು ಹಾಗೆ ಬರ್ಕೊಳ್ಳಿ. ಓಕೆ, ಟೋಟಲ್ ಈಗ ಇಲ್ಲಿ ನಾನು ಇಲ್ಲಿ ಬರೀತಾ ಹೋಗ್ತೀನಿ ಕೆಳಗಡೆ, 72,85,182 ತಗೊಳ್ಳಿ. ಓಕೆ, ಈಗ 72 ಲಕ್ಷಕ್ಕೆ 72 ಲಕ್ಷದ ಅಂದರೆ ಈಗ 72 ಲಕ್ಷ ಅಂದಾಜು ಇಷ್ಟಿದೆಯಲ್ಲ, ಇದರ ಅಕ್ಕಪಕ್ಕದ 10 ಲಕ್ಷಗಳು ಯಾವ್ದು ಬರುತ್ತೆ ನೀವು ಈಗ ತಗೋಬೇಕು. 10 ಲಕ್ಷಗಳು ಯಾವ್ದು ಬರುತ್ತೆ, ಇಲ್ಲಿ 70 ಲಕ್ಷ ಬರುತ್ತೆ ಒಂದು. ಸೊ ಇಲ್ಲಿ ಇನ್ನೊಂದು 80 ಲಕ್ಷ ಬರುತ್ತೆ, ರೈಟ್. ಇದ್ರ ಮಧ್ಯೆ ಯಾವ್ದು ಬರುತ್ತೆ, ಮಧ್ಯೆ ಬರೋದು 75 ಲಕ್ಷ. 70 ಲಕ್ಷ ಮತ್ತು 80 ಲಕ್ಷದ ಮಧ್ಯೆ 75 ಲಕ್ಷ ಬರುತ್ತೆ. ಓಕೆ, ಈಗ ನಾವು ತಗೊಂಡಿರೋ ಸಂಖ್ಯೆ 72,85,182, 75 ಲಕ್ಷದ ಕಡಿಮೆ ಇದೆ, ಹಿಂದಕ್ಕಿದೆ, ಹೌದಲ್ವಾ? ಹಿಂದಕ್ಕಿರೋದ್ರಿಂದ ನಾವು ಹಿಂದಿನ ಸಂಖ್ಯೆನ ತಗೋಬೇಕು. ಅಲ್ಲಿಗೆ 70 ಲಕ್ಷವನ್ನು ಬರೀರಿ ಇಲ್ಲಿಗೆ ಅಷ್ಟೇ. 70 ಲಕ್ಷವನ್ನು ಬರೀರಿ. ಅಲ್ಲಿಗೆ ಎಷ್ಟಾಯಿತು, 6,70,000 ಆಯಿತು. ಅರ್ಥ ಆಯ್ತಲ್ಲ? ಸೊ ವೆರಿ ಅಂದರೆ ತುಂಬ ಈಸಿ ಇದೆ, ವೆರಿ ಈಸಿ. ಅಂದರೆ
ಯಾವುದನ್ನು ನಾವು ಸಾವಿರ ತಗೊಂಡ್ರೆ ಅಕ್ಕಪಕ್ಕದ ಸಾವಿರಗಳನ್ನು ಬರ್ಕೊಳ್ಳೋದು, ಮಧ್ಯದ ಬರ್ಕೊಳ್ಳೋದು. ಸೊ ಕಡಿಮೆ ಇದ್ದರೆ ಹಿಂದಿನ ತಗೊಳ್ಳೋದು, ಅದಕ್ಕಿಂತ ಜಾಸ್ತಿ ಇದ್ದರೆ ಮುಂದಿನ ತಗೊಳ್ಳೋದು. ಓಕೆ, ಅದೇ ಸಮೀಪದ ಕೋಟಿಯನ್ನು ತಗೊಳ್ಳಿ. ಸಮೀಪದ ಕೋಟಿನ ಫುಲ್ ತಗೋಬೇಕು ನಾವೀಗ. ಓಕೆ, 6 ಕೋಟಿಯ ಇಲ್ಲೇ ಡೈರೆಕ್ಟಾಗಿ ಮಾಡ್ತಗೋಣ. 6,72,85,182. ಈಗ 6 ಕೋಟಿಗೆ ಸಮೀಪದ ಅಂದರೆ ಅಕ್ಕಪಕ್ಕ ಇರುವ ಕೋಟಿಗಳು ಯಾವುದು ಗಮನಿಸ್ತಾ ಹೋಗಿ. ಸೊ ಇಲ್ಲಿ 6,72,85,182ಕ್ಕೆ ಇಲ್ಲಿ ನಾವು ಅಕ್ಕಪಕ್ಕದ ಕೋಟಿಗಳನ್ನು ತಗೋಬೇಕು. ಈಗ ಇದ್ರದ್ದು ಪಕ್ಕದ ಕೋಟಿಗಳು ಯಾವ್ದು ಬರುತ್ತೆ? 6 ಕೋಟಿ ಬರುತ್ತೆ, ಹೌದಲ್ವಾ? ಸೊ ಫಸ್ಟು 6 ಕೋಟಿಯನ್ನು ಇಲ್ಲಿ ಬರ್ಕೊಳ್ಳಿ. ಸೊ ನೆಕ್ಸ್ಟು ಇನ್ನೊಂದು ಕೋಟಿ ಮುಂದಕ್ಕೆ ಯಾವ್ದು ಬರುತ್ತೆ? 7 ಕೋಟಿ ಬರುತ್ತೆ. ಓಕೆ, 7 ಕೋಟಿ ಬರುತ್ತೆ. ಈಗ ಇದ್ರ ಮಧ್ಯೆ ಯಾವ್ದು ಬರುತ್ತೆ? 6,50,00,000 ಬರುತ್ತೆ. ಇಲ್ಲೊಂದು ಜಾಗ ಇಲ್ಲ, ಸೊ ಹಾಗೆ ಈಗ ಬರಿತಾ ಇದ್ದೀನಿ. 6,50,00,000 ಬರುತ್ತೆ. ಓಕೆ, ಈಗ 6,72,85,000 6,50,00,000ಕ್ಕಿಂತ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ? ಜಾಸ್ತಿ ಇದೆ, ಅಂದರೆ ಮುಂದಕ್ಕಿದೆ. ಅವಾಗ ನಾವೇನು ಮಾಡಬೇಕು? 7 ಕೋಟಿಯನ್ನು ಬರಿಬೇಕು. ಇಲ್ಲಿ ನೋಡಿ 7 ಕೋಟಿ ಬಂದಿದೆ ಅಲ್ವಾ? ಸೊ ಇಷ್ಟೇ, ವೆರಿ ಸಿಂಪಲ್ಲು. ಸೊ ಯಾವ ಸಂಖ್ಯೆಗಳನ್ನು ತಗೊತೀವಿ? 1000 ಮಾಡ್ಬೋದು, ಏನಾರು ಮಾಡ್ಬೋದು. 1000 ತಗೊಂಡ್ರೆ ಸೊ ನಾವು 4 ಅಂಕೆ, 10,000 ತಗೊಂಡ್ರೆ 5 ಅಂಕೆ ತಗೋಬೇಕು. ಸಮೀಪದ ಲಕ್ಷ ತಗೊಂಡ್ರೆ ಇಲ್ಲಿ ನಾವು ನೆಕ್ಸ್ಟು 6 ಅಂಕಿಯನ್ನು ತಗೋಬೇಕು. ಇನ್ನು ಉಳಿದಿದ್ದು ಹಾಗೆ ಬರ್ಕೊಂಡ್ರು ಹಿಂದಿಂದು. ಸೊ 10 ಲಕ್ಷ ಬಂದರೆ ಇಲ್ಲಿ ನಾವು 7 ಅಂಕಿ ತಗೋಬೇಕು, ಹಿಂದಿನ ಹಾಗೆ ಬರ್ತಾ ಹೋಗಬೇಕು. ಇದು ಅರ್ಥ ಆಗಿದೆ ಅಲ್ವಾ? ಸೊ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಮಾಡಿ ನೋಡಿ, ನಿಮ್ಗಾಗೆ ಅರ್ಥ ಆಗುತ್ತೆ. ಸೊ ಅದೇ ರೀತಿ ಮುಂದಿನ ಸಂಖ್ಯೆಗಳಿಗೆ 5 ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದರೆ, ಮೊದಲಿಂದ ನೋಡಿ ಇಲ್ಲಿ 3,89,69,957 ಇಷ್ಟನ್ನು ಮಾಡೋಣ. ಸಮೀಪದ 1000, ಸಮೀಪದ 10,000, ಸಮೀಪದ ಲಕ್ಷ, ಸಮೀಪದ 10 ಲಕ್ಷ, ಸಮೀಪದ ಕೋಟಿ, ಇಷ್ಟನ್ನು ನಾವು ಈಗ ಮಾಡ್ತಾ ಹೋಗೋಣ. ಸೊ ಮೊದಲನೇ ನೋಡಿ ಇಲ್ಲಿ 3,87,69,957. ಫಸ್ಟ್ ಸಮೀಪದ 1000 ಮಾಡೋಣ. ಸಮೀಪದ 1000 ಮಾಡಬೇಕು ಅಂದ್ರೆ ನಾವು ಏನು ತಗೋಬೇಕು? ಬಿಡಿ 10, 100, 1000 ಎಷ್ಟು ತಗೋಬೇಕು? 9,957 ತಗೊಳ್ಳೋಣ. ಸೊ ಇಲ್ಲಿ ತಗೊಂಡಾಗ ಇಲ್ಲಿ ಅಕ್ಕಪಕ್ಕದ ಸಾವಿರಗಳು ಯಾವುದು? 9,000 ಬರುತ್ತೆ, ಇನ್ನೊಂದು ಇಲ್ಲಿ 10,000 ಬರುತ್ತೆ. ಓಕೆ, 10,000 ಬರುತ್ತೆ. ಸೊ ಇಂಪಾರ್ಟೆಂಟು, ಇದನ್ನು ಈ ಲೆಕ್ಕ ಇಂಪಾರ್ಟೆಂಟ್ ಗಮನಿಸ್ಕೊಳ್ಳಿ. ಇಲ್ಲಿ 10,000 ಬಂದಿರೋದ್ರಿಂದ ನೀವು ಯಾವುದನ್ನು ತಗೋಬೇಕು ಅಂತ ನನಗೆ ಹೇಳ್ತೀನಂತೆ. ಈಗ ಫಸ್ಟು ನಾವು ಮಧ್ಯದ ಬರೆಯೋಣ. 9,500 ಮಧ್ಯದ ಸಂಖ್ಯೆ, ಹೌದಲ್ವಾ? 9,500 ಮಧ್ಯದ ಸಂಖ್ಯೆ. ಇಲ್ಲಿ 9,957 ಏನಾಗಿದೆ? ಈ ಮಧ್ಯದ ಸಂಖ್ಯೆಗಿಂತ ಸ್ವಲ್ಪ ಜಾಸ್ತಿ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಅಂದರೆ ಅಂದರೆ ಸ್ವಲ್ಪ ಜಾಸ್ತಿನೇ ಇದೆ, ಸ್ವಲ್ಪ ಏನಿಲ್ಲ. ಸೊ ಅಲ್ಲಿಗೆ ನಾವು 10,000 ತಗೋಬೇಕು. ಇಲ್ಲಿ 10,000 ನಾವು ಇಲ್ಲಿ ಹೆಂಗೆ ಬರೆಯೋದು? ಇಲ್ಲಿ ನಾವು ಇಂಪಾರ್ಟೆಂಟಾಗಿ ಗಮನಿಸ್ಬೇಕಾಗಿರೋದು 10,000 ಬಂತು ಅಂದಾಗ ಇಲ್ಲಿ 69,000 ಬದಲು ನಾವು 70,000 ಬರೀಬೇಕಾಗುತ್ತೆ. ಸೊ ಅಲ್ಲಿಗೆ ಏನಾಯಿತು? 3,87,70,000 ಇದು ಬರುತ್ತೆ. ಅರ್ಥ ಆಗ್ತಿದೆ? ಅಂದರೆ 9,000 ಆದಮೇಲೆ ಈಗ 10,000 ಬರೀ 69,000 ನಮ್ಗೆ 70,000 ಬರೀದಲ್ಲ. ಸೊ 70,000 ನಾವು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಸಮೀಪದ 10,000 ನಾವು ತಗೊಳ್ಳೋಣ. ಬಿಡಿ 10, 100, 1000, 10,000 ಇಷ್ಟೊಂದು ಗಮನಿಸ್ಕೊಳ್ಳಿ. ಸೊ ಉಳಿದಿದ್ದನ್ನು 3, 8, 7 ಹಾಗೆ ಬರ್ಕೊತೀವಿ. ಸೊ ಇದು ಮಾಡೋಣ. ಫಸ್ಟು ನಾವು ತೊಗೊಂಡಿರೋದು ಯಾವ್ದೀಗ? 69,957. ಸೊ ಇದರ ಅಕ್ಕಪಕ್ಕದ 10,000 ಅಂದರೆ 10,000 ತಗೊಳ್ಳಿ. ಒಂದು 60,000, ಓಕೆ, ಇನ್ನೊಂದು 70,000. ಸೊ ಮಧ್ಯದ ಸಂಖ್ಯೆ ಯಾವುದು? 65,000, ರೈಟ್? ಈಗ ಗಮನಿಸಿ, ಇಲ್ಲಿ 69,957 65,000ಗಿಂತ ಜಾಸ್ತಿ ಇದೆ, ಮುಂದಕ್ಕಿದೆ. ಅಂದರೆ ನಾವೇನು ತಗೋಬೇಕು? ಇಲ್ಲಿ 70,000 ತಗೋಬೇಕು. ಇಲ್ಲಿ ನಾವು ಮತ್ತೇನು ಬರಿತೀವಿ? 3,87,70,000 ಅಂತ ಬರಿತೀವಿ. ಓಕೆ, ಸಮೀಪದ ಲಕ್ಷ. ಈಗ ಸಮೀಪದ ಲಕ್ಷ ಬೇಕು ಅಂದರೆ ಏನು ಮಾಡಬೇಕು? ಬಿಡಿ 10, 100, 1000, 10,000 ಲಕ್ಷ. ಇಲ್ಲಿ 7,69,957 ತಗೊಳ್ತೀವಿ. ಓಕೆ, ಇದು ಸಮೀಪದ ಲಕ್ಷಗಳಾದದ್ದು ಬರುತ್ತೆ 7 ಲಕ್ಷ ಬರುತ್ತೆ. ಆಮೇಲೆ ರೈಟ್. ಸೊ ನೆಕ್ಸ್ಟು
ಇಲ್ಲಿ 8 ಲಕ್ಷ ಬರುತ್ತೆ. ಓಕೆನಾ? ಮಧ್ಯದ ಯಾವ್ದು ಬರುತ್ತೆ? ಇಲ್ಲಿ 7,50,000 ಬರುತ್ತೆ. ಇವೆರಡರ ಮಧ್ಯೆ 7 ಲಕ್ಷ ಮತ್ತು 8 ಲಕ್ಷದ ಮಧ್ಯೆ 7,50,000 ಬರುತ್ತೆ. ಈಗ 7,69,000 7,50,000ಕ್ಕಿಂತ ಏನಾಗಿದೆ? ಜಾಸ್ತಿ ಇದೆ. ಸೊ ಅಲ್ಲಿ ನಾವು ಇಲ್ಲೇನು ಬರೀಬೇಕು? 3 ಕೋಟಿಯ ಇದು 8 ಹಂಗೆ ಬರಿತೀವಿ. 7,69,000 ಬದಲು ನಾವು ಏನು ಬರೀಬೇಕು? 8 ಲಕ್ಷವನ್ನು ಬರೀಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಅಲ್ಲಿಗೆ ಎಷ್ಟಾಯ್ತು ನಮ್ಮದು? 3,88,00,000 ಆಯಿತು. ಸಮೀಪದ 10 ಲಕ್ಷ ಅಂದರೆ ಫುಲ್ ಟೋಟಲು ನಾವು 87,69,957 ತಗೋಬೇಕು. ಸೊ ಇಲ್ಲಿ ಸಮೀಪದ 10 ಲಕ್ಷಗಳು ಯಾವುದು? 80 ಲಕ್ಷ ಒಂದು ಹಿಂದಿಂದು 87 ಲಕ್ಷಕ್ಕೆ. ಸೊ 87 ಲಕ್ಷ ಮುಂದಿಂದು 90 ಲಕ್ಷ, ರೈಟ್? ಸೊ ಇದ್ರ ಮಧ್ಯೆ ಯಾವ್ದು ಬರುತ್ತೆ ನಮಗೆ? 85 ಲಕ್ಷ ಬರುತ್ತೆ, ಹೌದಲ್ವಾ? ಹಾಂ, ಈಗ ಗಮನಿಸಿ. ಈಗ 87,69,000 69,957 85 ಲಕ್ಷಕ್ಕಿಂತ ಏನಾಗಿದೆ? ಜಾಸ್ತಿ ಆಗಿದೆ. ಆವಾಗ ನಾವೇನು ಬರಿತೀವಿ ಇಲ್ಲಿ? 3 ಕೋಟಿಯ ಸೊ ಮುಂದಿಂದು 90 ಲಕ್ಷವನ್ನು ತಗೋಬೇಕು. 3 ಕೋಟಿ ಏನಾಗುತ್ತೆ? 90 ಲಕ್ಷ ಆಗುತ್ತೆ. ಅರ್ಥ ಆಯ್ತಲ್ಲ? ಸಮೀಪದ ಕೋಟಿ ಅಂದಾಗ ಈಗ ನಾವು ಫುಲ್ ತಗೊಳ್ಳೋಣ. ಫುಲ್ 3 ಕೋಟಿಯನ್ನು ತಗೊಳ್ಳೋಣ. ಈಗ 3,87,00,000 ಹಿಂದಿನ ಕೋಟಿ ಯಾವ್ದು ಬರುತ್ತೆ? 3 ಕೋಟಿ ಬರುತ್ತೆ, ಹೌದಾ? 3 ಕೋಟಿ ಬರುತ್ತೆ. ಸೊ ಮುಂದಿನ ಕೋಟಿ ಯಾವುದು? 4 ಕೋಟಿ ಬರುತ್ತೆ, ರೈಟ್? ಓಕೆ. ಮಧ್ಯ ಯಾವ್ದು ಬರುತ್ತೆ? 3,50,00,000 ಬರುತ್ತೆ. 3 ಕೋಟಿ ಮತ್ತು 4 ಕೋಟಿಯ ಮಧ್ಯೆ 3,50,00,000 ಬರುತ್ತೆ. ಈಗ 3,87,00,000 3,50,00,000ಕ್ಕಿಂತ ಏನಾಗಿದೆ? ಜಾಸ್ತಿಯಾಗಿದೆ. ಅಲ್ಲಿಗೆ ನಾವು ಇದನ್ನು ರೌಂಡ್ ಆಫ್ ಮಾಡಿದ್ರೆ 4 ಕೋಟಿ ಆಗುತ್ತೆ. ಸಿಂಪಲ್ ಅಲ್ವಾ? ಎಷ್ಟು ಸಿಂಪಲ್ ಇದೆ ಅಲ್ಲ? ಸೊ ಇದೇ ಥರ ಇನ್ನೊಂದು ಲೆಕ್ಕ ಇದೆ ಇಲ್ಲಿ. 29,05,32,881. ಇದಕ್ಕೆ ನಾನು ಆನ್ಸರ್ ಬರಿತಾ ಹೋಗ್ತೀನಿ. ಇದನ್ನು ನೀವು ವಿಶ್ಲೇಷಣೆ ನೀವೇ ಮಾಡಿಕೊಂಡು, ಸೊ ಯಾವುದಾದ್ರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ? ಇದಕ್ಕೆ ಆನ್ಸರನ್ನು ಬರಿತಾ ಹೋಗ್ತೀನಿ. ಓಕೆ. ಈ ಸಂಖ್ಯೆಗೆ ಗಮನಿಸಿ. ಇಲ್ಲಿ 29,05,32,481ಕ್ಕೆ ಸಮೀಪದ ಸಾವಿರ ನಮಗೆ 29,05,32,000 ಆಗುತ್ತೆ. ಸಮೀಪದ 10,000 29,05,30,000 ಆಗುತ್ತೆ. ಸಮೀಪದ ಲಕ್ಷ 29,00,000 ಇಲ್ಲಿ 5 ಲಕ್ಷ ಆಗುತ್ತೆ. ಸಮೀಪದ 10 ಲಕ್ಷ 29,10,000 ಆಗುತ್ತೆ. ಸಮೀಪದ ಕೋಟಿ ಇಲ್ಲಿ 29 ಕೋಟಿ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸೊ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನನ್ನಲ್ಲಿ ಒಂದು ಸಂಖ್ಯೆ ಇದ್ದು ಅದರ ಎಲ್ಲ ಸಮೀಪದ 5 ನೆರೆಹೊರೆಯುವಗಳು 5 ಕೋಟಿ ಆಗಿದೆ. ಆ ಸಂಖ್ಯೆ ಯಾವುದಾಗಿರಬಹುದು ಅಂತ ಎಷ್ಟು ಸಂಖ್ಯೆಗಳಿವೆ? ಈಗ ನಾನು ಕಂಡುಹಿಡಿದದ್ದು ಒಂದು ಸಂಖ್ಯೆ ಇದೆ. ಸೊ ಯಾವುದಂದರೆ 4 ಕೋಟಿಯ, ಇದಕ್ಕೆ ಆನ್ಸರು 4,99,99,999. ಓಕೆ. ಸೊ ಇದನ್ನು ಬಿಟ್ಟು ಬೇರೆ ಸಂಖ್ಯೆಗಳು ಎಷ್ಟಿರ್ಬೋದು? ಇದನ್ನು ನೀವು ಮಾಡಿ. ಸೊ ನೀವು ಇದಕ್ಕೆ ಐಡಿಯಾ ಓಡಿಸಿ ಬೇರೆ ಸಂಖ್ಯೆಗಳು ಯಾವ್ದಿರಬಹುದು ಅಂತ ನೀವು ಕಂಡುಹಿಡಿಯಿರಿ. ಓಕೆನಾ? ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ ಇದೆ. ರೋಕ್ಸಿ ಮತ್ತು ಇಷ್ಟು ಸರಳ ಬೀಜೋಕ್ತಿಗಳ ಬೆಳೆಯನ್ನು ಅಂದಾಜಿಸುತ್ತಿದ್ದಾರೆ. ಫಸ್ಟು 4,63,128 ಪ್ಲಸ್ 4,19,682 ಇದೆ. ಇದಕ್ಕೆ ಇವರಿಬ್ಬರು ಸೇರಿ ಏನು ಮಾಡ್ತಿದ್ದಾರೆ? ರೋಕ್ಸಿ ಅಂದರೆ ಅಂದಾಜಿಸ್ತಿದ್ದಾರೆ. ಏನು ಮಾಡ್ತಾರೆ ನೋಡಿ, ಮೊತ್ತ ಇವೆರಡರ ಮೊತ್ತ ಓಕೆ 8 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 8 ಲಕ್ಷಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳ್ತೇನೆ. ನೆಕ್ಸ್ಟ್ ಇಷ್ಟು ಮೊತ್ತ 9 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 9 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಹೇಳ್ತಾರೆ. ಇಲ್ಲಿ ಆಪ್ಷನ್ಸ್ ಇದೆ ನೋಡಿ. ಈ ಅಂದಾಜುಗಳು ಸರಿ ಇವೆಯೇ? ಯಾರ ಅಂದಾಜು ಮೊತ್ತಕ್ಕೆ ಸಮೀಪದಲ್ಲಿದೆ? ಇನ್ನೊಂದು,
ಮೊತ್ತ 8,50,000ಕ್ಕಿಂತ ಹೆಚ್ಚು ಅಥವಾ 8,50,000ಕ್ಕಿಂತ ಕಡಿಮೆ ಇದೆಯೇ, ನೀವು ಏಕೆಯಾಗಿ ಯೋಚಿಸುವಿರಿ. ನೆಕ್ಸ್ಟು ಮೊತ್ತ 8,83,128ಕ್ಕಿಂತ ಹೆಚ್ಚು 8,83,128ಕ್ಕಿಂತ ಕಡಿಮೆ ಇದೆಯೇ, ಅಥವಾ ಇಲ್ಲಿದೆ ಅಥವಾ ಅಂತ ನೋಡಿ, ನೀವು ಯಾಕೆ ಯೋಚಿಸ್ತೀರಿ ಅಂತ ಇದೆ. ಫಸ್ಟು ಇದ್ರ ನಿಖರವಾದ ಬೆಲೆಯನ್ನು ಕಂಡುಹಿಡಿರಿ. 4,63,128. ನೆಕ್ಸ್ಟು 4,19,682. ಸೊ ಎರಡರ ಮೊತ್ತವನ್ನು ಕಂಡಾಗ ಇಲ್ಲಿ 8 2 10, 8 2 10 ಒಂದು 11, 6 1 7, 1 8. ನೆಕ್ಸ್ಟು 9 3 12, 6 1 7, 1 8, 4 4 8 ಆಯಿತು. 8,82,810 ಆಯಿತು. ಓಕೆ, ಸೊ ಈಗ ಬರೋಣ. ಇಲ್ಲಿ ಮೇಲೆ ಹೇಳ್ತೇನೆ, ರೋಕ್ಸಿ ಹೇಳಿದ್ದು 8 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 8 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಇಲ್ಲಿ ನೋಡಿ, ಇದು 8 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 8 ಲಕ್ಷಕ್ಕಿದೆ, 8 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಓಕೆ, ಆದರೆ 8 ಲಕ್ಷಕ್ಕೆ ಸಮೀಪವಾಗಿಲ್ಲ. ನೋಡಿ, 8,82,810 ನೀವು ಹಿಂದೆ ಕಂಡುಹಿಡಿದಿರ ಸಮೀಪದ ಲಕ್ಷಗಳೆಲ್ಲವ, ಅದರಲ್ಲಿ ನೀವು ಸಮೀಪದ ಲಕ್ಷಗಳನ್ನ ಕಂಡುಹಿಡಿದ್ರೆ 8,82,810 ಅದು 9 ಲಕ್ಷದ ಸಮೀಪದಲ್ಲಿರುತ್ತೆ ಮತ್ತು ಇದು 9 ಲಕ್ಷಕ್ಕಿಂತ ಕಡಿಮೆ ಇದೆ. ಸೊ ಅಲ್ಲಿ ಇಷ್ಟು ಹೇಳೋದು ಸರಿ ಇದೆ. ಓಕೆನಾ, ಈ ಅಂದಾಜುಗಳಲ್ಲಿ ಇಷ್ಟು ಹೇಳೋದು ಸರಿ. ಯಾಕೆ 8 ಲಕ್ಷಕ್ಕೆ ಸಮೀಪದಲ್ಲಿಲ್ಲ, ಇದು ಸಮೀಪನೇ ಇಲ್ಲಿ 8,82,810 ಸಮೀಪ ನೀವು ಕಂಡುಹಿಡಿದ್ರೆ ನಿಮಗೆ 9 ಲಕ್ಷ ಸಮೀಪದಕ್ಕೆ ಬರುತ್ತಿದ್ದು. ಓಕೆನಾ, ಸೊ ಈ ಅಂದಾಜುಗಳಲ್ಲಿ ಯಾರು ಸರಿ ಇದೆ, ಇಷ್ಟು ಎಂದು ಸರಿ ಇದೆ ಅಭಿಪ್ರಾಯ. ಓಕೆ, ಸೊ ಇಲ್ಲಿ ಏನದು 9 ಲಕ್ಷಕ್ಕೆ ಸಮೀಪದಲ್ಲಿದೆ ಅಂತ ಹೇಳ್ಬೋದು. ಮತ್ತು ಮೊತ್ತ 8,50,000ಕ್ಕಿಂತ ಹೆಚ್ಚು ಅಥವಾ 8,50,000ಕ್ಕಿಂತ ಕಡಿಮೆ ಇದೆಯೇ, ಯಾವುದಕ್ಕಿದೆ, ಇದು 8,50,000ಕ್ಕಿಂತ ಇದು ಹೆಚ್ಚಿದೆ. ಹೌದಲ್ವ, ನಾವು ಇಲ್ಲಿ ಸಮೀಪ ಅಂದರೆ ಲಕ್ಷದ ಸಮೀಪ ಮಾಡ್ಬೇಕಾದ್ರೆ ನಾವು ಮಧ್ಯದ ಹಾಕಂತೀವಲ್ಲ 8,50,000. ಓಕೆ, ಸೊ ಇದೇನಾಗಿದೆ, 8,50,000ಕ್ಕಿಂತ ಜಾಸ್ತಿ ಇದೆ. ಅದಕ್ಕೆ ನಾವು ಸಮೀಪವನ್ನು ನಾವು ಯಾವ್ದು ತಗೋಬೇಕು, 9 ಲಕ್ಷವನ್ನು ತಗೋಬೇಕು. ನಾವು ಮಾಡ್ತೀವಲ್ವಾ. ಸೊ ಇಲ್ಲಿ ಸಮೀಪದ ಅಂದರೆ ಅಕ್ಕಪಕ್ಕದ ಲಕ್ಷಗಳನ್ನು ಬರ್ಕೊತೀವಿ, ಏನೋ 8 ಲಕ್ಷ ಬರ್ಕೊತೀವಿ. ಓಕೆ, ಸೊ 8 ಲಕ್ಷ ಬರ್ಕೊಂಡಾದ್ಮೇಲೆ ಇನ್ನೊಂದು ಲಕ್ಷ ಯಾವ್ದು ಬರ್ಕೊತೀವಿ, 9 ಲಕ್ಷವನ್ನು ಬರ್ಕೊತೀವಿ. ರೈಟ್, ಇಲ್ಲಿ ಮಧ್ಯ ಯಾವುದು ಇರುತ್ತೆ, 8,50,000 ಇರುತ್ತೆ. ಸೊ ಇದು ಈ ಮೊತ್ತ ಏನಾಗಿದೆ, 8,82,810, 8,50,000ಕ್ಕಿಂತ ಜಾಸ್ತಿ ಇದೆ. ನಾವು ಸಮೀಪ ಯಾವ್ದು ತಗೋಬೇಕು, ಅಲ್ಲಿಗೆ 9 ಲಕ್ಷವನ್ನು ತಗೋಬೇಕಾಗುತ್ತೆ. ಅರ್ಥ ಆಯ್ತಾ. ಮೊತ್ತ 8,83,128ಕ್ಕಿಂತ ಹೆಚ್ಚು ಅಥವಾ 8,83,128ಕ್ಕಿಂತ ಕಡಿಮೆ ಇದೆ. ಯಾವುದು ಕಡಿಮೆ ಇದೆ ನೋಡಿ, ಇಲ್ಲಿ ಇದೇನಾಗಿದೆ, 8,83,000ಕ್ಕಿಂತ ಕಡಿಮೆ ಇದೆ. ಸೊ ನೀವು ಏನು ಮಾಡಿದ್ದೀರಾ, ನಿಖರವಾದ ಬೆಲೆಯನ್ನು ಇಲ್ಲಿ ನೀವು ಕಂಡುಹಿಡ್ದಿದ್ದೀರಾ. ಸೊ 4,63,128 ಮತ್ತು 4,19,682 ಎರಡರ ಮೊತ್ತ ಕಳೆದಾಗ ನಮ್ಗೆ ಕಂಡುಹಿಡಿದಾಗ ಎಷ್ಟು ಬರುತ್ತೆ, 8,82,000. ಸೊ 8,82,000 8,83,128ಕ್ಕಿಂತ ಕಡಿಮೆ ಇದೆ ಅಂತ ನೀವು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟು ಅದೇ ಥರ ಇನ್ನೊಂದು ಲೆಕ್ಕ ಇದೆ ನೋಡಿ, 14,63,128 ಮೈನಸ್ 4,90,000 ಇದೆ. ವ್ಯತ್ಯಾಸವು 10 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 10 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ರೋಕ್ಸಿ ಹೇಳ್ತಾ ಇರೋದು. ಇಷ್ಟು ವ್ಯತ್ಯಾಸವು 9 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 9 ಲಕ್ಷಕ್ಕಿಂತ ಹೆಚ್ಚಿದೆ. ಫಸ್ಟು ನಿಖರವಾದ ಬೆಲೆಯನ್ನು ನಾವು ಕಂಡುಹಿಡಿದು ಬಿಡೋಣ. ಇಲ್ಲಿ ಹಾಕೋಣ, 14,63,128 ಮೈನಸ್ ಇಲ್ಲಿ 4,90,000 ಇದೆ. ಸೊ ಇದನ್ನು ನಾವು ವ್ಯತ್ಯಾಸ ಕಂಡುಹಿಡಿದ 8ರಲ್ಲಿ 0 ಹೋದರೆ 8, 2, 1, 3, 6ರಲ್ಲಿ 9 ಹೋಗಲ್ಲ, 16ರಲ್ಲಿ ನಾವು 9 ಕಳಿಬೇಕು, 16 9 ಕಳೆದ್ರೆ 7 ಆಗುತ್ತೆ. ಇಲ್ಲಿ 3 ಉಳಿದೆ, 13ರಲ್ಲಿ 4 ಉಳಿದ್ರೆ ನಮ್ಗೆ ಎಷ್ಟಾಯಿತು, 9 ಇತ್ತು. ಓಕೆ, ಸೊ ನಮಗೆ ಎಷ್ಟಾಯಿತು, 9,73,128 ಇಲ್ಲಿ ನಮಗೆ ನಿಖರವಾದ ಬೆಲೆ. ಅರ್ಥ ಆಯ್ತಲ್ಲ, 9,73,128. ಈಗ ಈ ಬೆಲೆ ಇಟ್ಕೊಂಡು ನಾವು ಅಂದಾಜು ಮಾಡೋಣ. ಈಗ ರೋಕ್ಸಿ ಹೇಳೋದು 10 ಲಕ್ಷಕ್ಕೆ ಸಮೀಪದಲ್ಲಿದೆ
ಮತ್ತು 10 ಲಕ್ಷಕ್ಕಿಂತ ಕಡಿಮೆ ಇದೆ. ಓಕೆ, 10 ಲಕ್ಷಕ್ಕಿಂತ ಏನೋ ಕಡಿಮೆ ಇದೆ. ಇಲ್ಲಿ ಇಷ್ಟು ಹೇಳ್ತಿರೋದು ವ್ಯತ್ಯಾಸವು 9 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 9 ಲಕ್ಷಕ್ಕಿಂತ ಹೆಚ್ಚಿದೆ. 9 ಲಕ್ಷಕ್ಕಿಂತ ಏನೋ ಹೆಚ್ಚಿದೆ. ಇದನ್ನು ನೀವು ಸಮೀಪದ ಕಂಡುಹಿಡಿದಾಗ, ಈಗ ವ್ಯತ್ಯಾಸ 9,73,128 ಇದರದ ಸಮೀಪ ಕಂಡುಹಿಡಿರಿ. ಈಗ 9 ಲಕ್ಷ ಬರ್ಕೊಂತೀವಿ ಅಕ್ಕಪಕ್ಕದ್ದು, ಮತ್ತು 10 ಲಕ್ಷ ಬರ್ಕೊಂತೀವಿ, ರೈಟ್? 10 ಲಕ್ಷ ಬರ್ಕೊಂಡಾಗ ಮಧ್ಯದ ಯಾವ್ದು ಬರ್ಕೊಂತೀವಿ? 9,50,000 ಬರ್ಕೊಂತೀವಿ. ನಮಗೆ ಬಂದಿರೋ ವ್ಯತ್ಯಾಸ 9,73,128 9,50,000 ಜಾಸ್ತಿ ಇದೆ. ಅಲ್ಲಿ ಸಮೀಪ ನಾವು ಯಾವ್ದು ತಗೋಬೇಕು? 10 ಲಕ್ಷನ ತಗೋಬೇಕು. ಅಲ್ಲಿಗೆ ವ್ಯತ್ಯಾಸವು ಯಾವುದಕ್ಕೆ ಸಮೀಪವಾಗಿದೆ? 10 ಲಕ್ಷಕ್ಕೆ ಸಮೀಪವಾಗಿದೆ ಮತ್ತು 10 ಲಕ್ಷಕ್ಕಿಂತ ಕಡಿಮೆ ಆಗಿದೆ. ಯಾರ ಹೇಳಿಕೆ ಸರಿ ಇದೆ? ರೋಕ್ಸಿಯ ಹೇಳಿಕೆ ಸರಿ ಇದೆ. ಇಷ್ಟುವಿನ ಹೇಳಿಕೆ ಸರಿ ಇಲ್ಲ. ಯಾಕಂದರೆ ನಾವು ಸಮೀಪವನ್ನು ಕಂಡುಹಿಡಿದಾಗ 9 ಲಕ್ಷಕ್ಕೆ ನಾವು ಬರ್ತಿಲ್ಲ, ಹೌದಾ? 9,50,000ಕ್ಕಿಂತ ಏನೋ ಕಡಿಮೆ ಇದ್ದಿದ್ರೆ ಇದಕ್ಕೆ ಬರೋದು, ಇದು ಸರಿ ಇರೋದು. ಓಕೆ, ಈ ಅಂದಾಜುಗಳಲ್ಲಿ ರೋಕ್ಸಿಯದ್ದು ಸರಿ ಇದೆ. ಓಕೆ, ನೆಕ್ಸ್ಟ್ ವ್ಯತ್ಯಾಸವು 9,50,000ಕ್ಕಿಂತ ಹೆಚ್ಚು ಅಥವಾ 9 ಲಕ್ಷ ಹೆಚ್ಚು ಕಡಿಮೆ, ಯಾವುದು? 9 ಲಕ್ಷಕ್ಕಿಂತ ಹೆಚ್ಚಿದೆ. ಸೊ ಇದೇನಿಲ್ಲ, ನಿಮಗೆ ಮಧ್ಯದ ಸಂಖ್ಯೆಯನ್ನು ಹಾಕ್ಕೊಂಡು ನೀವು ಸಮೀಪವನ್ನು ಕಂಡುಹಿಡಿಯೋದು ಅಷ್ಟೇ ಇಲ್ಲಿ ನಮ್ಮ ಗಮನ. ವ್ಯತ್ಯಾಸವು 9,63,128ಕ್ಕಿಂತ ಹೆಚ್ಚು ಅಥವಾ 9,63,128ಕ್ಕಿಂತ ಕಡಿಮೆ. ಏನಿದೆ? 9,63,128ಕ್ಕಿಂತ ಹೆಚ್ಚಿದೆ. ಏನಕ್ಕೆ? ಹೇಗೆ? ನಾವು ಇಲ್ಲಿ 14,63,128 ಮತ್ತು ಮೈನಸ್ 4,93,020 ನಾವು ಕಳೆದಾಗ ನಮಗೆ ಏನು ಬಂತು? ನಮಗೆ 9,73,128 ಬರ್ತಿದೆ. ಸೊ ಹಾಗಾಗಿ ನಾವೇನು ಹೇಳ್ಬೋದು ಇಲ್ಲಿ? ಇದು 9,63,128ಕ್ಕಿಂತ ಹೆಚ್ಚು ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೋಡಿ, ಶಿಕ್ಷಕರ ಟಿಪ್ಪಣಿ. ಸೊ ಇದನ್ನು ನೀವು ಓದ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಮುಂದಿನ ಕಾನ್ಸೆಪ್ಟ್ ಏನಿದೆ? ನಗರಗಳ ಜನಸಂಖ್ಯೆ. ಸೊ ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಅದರಗಳ ಜನಸಂಖ್ಯೆ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಮುಂಬೈ, ನವದೆಹಲಿ ಎಲ್ಲ ರಾಜ್ಯಗಳ ಜನಸಂಖ್ಯೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಜನಸಂಖ್ಯೆ 2011ರಲ್ಲಿ ಎಷ್ಟಿದೆ? ಜನಸಂಖ್ಯೆ 2001. ಸೊ ಈಗ ಜನಸಂಖ್ಯೆ 2021 ತಗೊಂಡಿದ್ದಾರೆ. ಯಾಕಂದರೆ ಜನಸಂಖ್ಯೆ 2021ರ ಜನಗಣತಿ ಆಗಿಲ್ಲ. ಸೊ ಅದರ ಜನಗಣತಿ 2027ರಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಈಗ 2011 ಕನ್ಸಿಡರ್ ಮಾಡಬೇಕು. ಮತ್ತು ಜನಸಂಖ್ಯೆ 2001 ಕೊಟ್ಟಿದ್ದಾರೆ. 2001ರಲ್ಲಿ ಎಷ್ಟಿದೆ ಮತ್ತು 2011ರಲ್ಲಿ ಎಷ್ಟಿದೆ ಅಂತ ಇಲ್ಲಿ ನೀವು ಪ್ರತಿಯೊಂದನ್ನು ಈಗ ನೀವು ನೋಡ್ತಾ ಹೋಗ್ಬೋದು. ಸೊ ಯಾವ ಜನಸಂಖ್ಯೆ ಎಲ್ಲಿ ಹೆಚ್ಚಿದೆ, ಎಲ್ಲಿ ಕಡಿಮೆ ಇದೆ ಅನ್ನೋದನ್ನು ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಈ ಟೇಬಲ್ನ ಈ ಪಟ್ಟಿಯನ್ನು ನಾವು ಏನಂತ ಹೇಳ್ಬೋದು? ಜನಸಂಖ್ಯೆಯ ಪಟ್ಟಿ. ಸೊ 2 ವರ್ಷಗಳ ಜನಸಂಖ್ಯೆಯ ಪಟ್ಟಿ ನಾವು ಇಲ್ಲಿ ತಗೊಂಡಿದ್ದೆ. ಅಂದರೆ 10 ವರ್ಷಕ್ಕೊಂದ್ಸಲಿ 2011ರ ಜನಸಂಖ್ಯೆ ಮತ್ತು 2001ರ ಜನಸಂಖ್ಯೆಯನ್ನು ನಾವು ಇಲ್ಲಿ ತಗೊಂಡಿದ್ದೀವಿ. ಓಕೆ, ಇದನ್ನು ನಾವು ಒಂದು ಕೋಷ್ಟಕ ಅಂತ ನಾವು ಹೇಳ್ತಾ ಹೋಗ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ದತ್ತಾಂಶದ ಬಗ್ಗೆ ನಿಮ್ಮ ಸಾಮಾನ್ಯ ವೀಕ್ಷಣೆ ಏನು ಅಂತ. ಅಂದರೆ ನಿಮಗೆ ಇದನ್ನು ನೀವು ಈ ಮೇಲ್ಗಡೆ ಈ ಪಟ್ಟಿ ಏನು ಕಾಣಿಸ್ತಿದೆ ನಿಮಗೆ, ಆ ಪಟ್ಟಿಯನ್ನು ನೋಡಿದ ತಕ್ಷಣ ನಿಮಗೆ ಏನು ಅನ್ನಿಸ್ತಿದೆ ಅಂತ ಒಂದು ಡಿಸ್ಕಷನ್ನ ಮಾಡಿ ಅಂತ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆನಾ? ಸೊ ಇದನ್ನು ನೀವು ನಿಮ್ಮ ಕ್ಲಾಸಲ್ಲಿ ನೀವು ಹಂಚ್ಕೋಬೋದು. ಓಕೆನಾ? ನೆಕ್ಸ್ಟು, ಮೇಲಿನ ಕೋಷ್ಟಕಕ್ಕೆ ಸೂಕ್ತವಾದ ಶೀರ್ಷಿಕೆಯನ್ನು ನೀಡಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಾವು ಏನು ಶೀರ್ಷಿಕೆಯನ್ನು ನೀಡ್ಬೋದು? ಒಟ್ಟು 20 ಇಲ್ಲಿ ಸಿಟಿಗಳದು. ಓಕೆ, 20 ಸಿಟಿದು ನಮಗಿಲ್ಲಿ ಜನಸಂಖ್ಯೆ ಇದೆ. ನಾವಿಲ್ಲಿ ಏನು ಶೀರ್ಷಿಕೆ ನೋಡ್ಬೋದು? 20 ಪಟ್ಟಣದ ಜನಸಂಖ್ಯೆ 2001 ಮತ್ತು 2011ರಲ್ಲಿ ಏನು ಜನಸಂಖ್ಯೆ ಇದೆ ಅಂತ ನಾವು ಒಂದು ಶೀರ್ಷಿಕೆಯನ್ನು ಕೊಡ್ಬೋದು. ಏನು ಕೊಡ್ಬೋದು? 2001 ಮತ್ತು 2011ರ 20 ಪಟ್ಟಣಗಳ ಜನಸಂಖ್ಯೆಯ ಪಟ್ಟಿ ಅಂತ ನಾವು ಇಲ್ಲಿ ಕೊಡ್ಬೋದು. ಓಕೆನಾ? ಮೂರನೇ ಪ್ರಶ್ನೆ, 2011ರಲ್ಲಿ ಪುಣೆ ಜನಸಂಖ್ಯೆ ಎಷ್ಟಿತ್ತು? 2001ಕ್ಕೆ ಹೋಲಿಸಿದರೆ ಅಂದಾಜು ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಅಂತ ನಾವು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಈ ಕ್ವಶನ್ಗೆ ನಾವು ಆನ್ಸರನ್ನು ಮಾಡ್ತಾ ಹೋಗೋಣ. ಈಗ ಇಲ್ಲಿ ನೀವು ಈ ಟೇಬಲಲ್ಲಿ ನೀವು ಗಮನಿಸ್ಬೋದು, ಪುಣೆಯ ಜನಸಂಖ್ಯೆಯನ್ನು ನೀವು ನೋಡ್ತಾ ಬನ್ನಿ.
ಇಲ್ಲಿ ಇದು 2011ರ ಜನಸಂಖ್ಯೆ ಇದು. ಓಕೆ, 2011ರ ಜನಸಂಖ್ಯೆ, ಇದು 2001ರ ಜನಸಂಖ್ಯೆ. ನೀವು ಆನ್ಸರ್ ಬರೀಬೇಕು. 2011ರ ಜನಸಂಖ್ಯೆ ಈಸ್ ಈಕ್ವಲ್ ಟು 31,15,431. ನಂತರ ಇಲ್ಲಿ 2001ರ ಜನಸಂಖ್ಯೆ 25,38,473. ಇಲ್ಲಿ ನೀವು ನಾವು ಅಲ್ಲಿ ನಿಖರವಾಗಿ ಅಂತ ಕೇಳಿಲ್ಲ, ಅಂದಾಜು ಅಂತ ಕೇಳಿದರೆ 31,000ದಲ್ಲಿ 25,000 ನೀವು ಕಳೆದ್ಬಿಟ್ಟು ಅಂದಾಜಲ್ಲಿ ನಾವೇನಂತ ಹೇಳ್ಬೋದು, ಅಂದಾಜು ಅಂತ ಹೇಳಿದಾಗ ನೀವು 6 ಲಕ್ಷ ಅಂತ ಹೇಳ್ಬೋದು. ಓಕೆ, ಸೊ ನಾನು 6 ಲಕ್ಷ ಅಂದಾಜು ಜನಸಂಖ್ಯೆ ಇಲ್ಲಿ 2011ಕ್ಕೆ ನಾವು ಹೋಲಿಸಿದರೆ 2001ಕ್ಕೆ ಹೋಲಿಸಿದರೆ 2011ಕ್ಕೆ 6 ಲಕ್ಷ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ನಾವು ಅಂದಾಜಲ್ಲಿ ಹೇಳ್ಬೋದು. ನಿಖರವಾಗಿ ಕೇಳಿಲ್ಲ, ಅಂದಾಜು ಕೇಳಿದರೆ. ನಿಖರವಾಗಿ ಏನಾರು ಕೇಳಿದರೆ ನೀವು ಇಲ್ಲಿ 31,15,431ರಲ್ಲಿ 25,38,473 ನೀವು ಕಳಿಬೇಕಾಗತ್ತೆ. ಓಕೆ, ನೆಕ್ಸ್ಟು 2001 ಮತ್ತು 2011ರ ನಡುವೆ ಯಾವ ನಗರ ಜನಸಂಖ್ಯೆ ಹೆಚ್ಚು ಏರಿಕೆಯಾಗಿತ್ತು? ನೀವು ಈ ಟೇಬಲನ್ನು ನೀವು ಗಮನಿಸ್ತಾ ಹೋದರೆ ನೀಟಾಗಿ ಇಲ್ಲಿ ನೀವು ಬೆಂಗಳೂರಿಂದ ನೋಡ್ಬೋದು ನೀವು. ಓಕೆ, 43,01,326 ಜನಸಂಖ್ಯೆ 2001ರಲ್ಲಿದೆ. ಹೆಚ್ಚು ಜಾಸ್ತಿ ಆಗಿರೋದು ನೋಡಿ ಇಲ್ಲಿ ಹತ್ರ 84,25,970 ಆಗಿದೆ. ಅರ್ಥ ಆಗ್ತಾ ಇದೆಯಲ್ಲ? 2001 ಮತ್ತು 2011ರ ನಡುವೆ ಯಾವ ನಗರ ಜನಸಂಖ್ಯೆ ಹೆಚ್ಚು ಏರಿಕೆ ಆಗಿದೆ ಅಂದರೆ ನೀವು ಬೆಂಗಳೂರಿನ ಇಲ್ಲಿ ನೀವು ನೋಡಿ ಹೆಚ್ಚು ಜಾಸ್ತಿ ಏರಿಕೆ ಆಗಿರೋದು ಅಲ್ಲಿ ಅಂತ ನೀವು ಹೇಳ್ಬೋದು. ಅರ್ಥ ಆಯ್ತಲ್ಲ? ಸೊ ಯಾವುದು ಇಲ್ಲಿ 4ನೇ ಪ್ರಶ್ನೆಗೆ ನಾವು ಆನ್ಸರ್ ಏನು ಹೇಳ್ಬೋದು? ಬೆಂಗಳೂರು ಅಂತ ನಾವು ಹೇಳ್ಬೋದು. ಓಕೆನಾ? ನೆಕ್ಸ್ಟು, ಜನಸಂಖ್ಯೆ ಬಹುತೇಕ ದ್ವಿಗುಣಗೊಂಡಿರುವ ಯಾವುದಾದ್ರೂ ನಗರಗಳು ಇವೆಯೇ? ಅವು ಯಾವುವು ಅಂದರೆ ದ್ವಿಗುಣ ಅಂದರೆ ಡಬಲ್ ಆಗಿರೋದು ಯಾವುದಾದ್ರು ಇರ್ಬೋದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ನೀವು ಇದಕ್ಕೆ ಆನ್ಸರ್ ಏನು ಹೇಳ್ಬೋದು? ಬೆಂಗಳೂರು ಹೇಳ್ಬೋದು. ಓಕೆ, ನೋಡಿ ಹತ್ತತ್ರ ದ್ವಿಗುಣ ಆಗಿರೋದು ಬೆಂಗಳೂರು. ನೆಕ್ಸ್ಟು ಅದು ಬಿಟ್ಟರೆ ನೀವು ಇಲ್ಲಿ ಹೈದರಾಬಾದ್ ನೋಡ್ಬೋದು. ಹೈದರಾಬಾದು ಹತ್ತತ್ರ ಅಂದಾಜಲ್ಲಿ ದ್ವಿಗುಣ ಅಂದರೆ ಡಬಲ್ ಆಗ್ತಿದೆ. ಅದು ಬಿಟ್ಟರೆ ನೆಕ್ಸ್ಟ್ ನೀವು ಸೂರತ್ ನೋಡ್ಬೋದು. ಸೂರತ್ ನೋಡಿ ಇಲ್ಲಿ 24 ಲಕ್ಷದ, ಇದು ಹತ್ತಿರ 44 ಲಕ್ಷ. ಸೊ ಸ್ವಲ್ಪ ಜಾಸ್ತಿ ಆಗಿದೆ, ದ್ವಿಗುಣ ಆಗಿದೆ. ಅದು ಬಿಟ್ಟರೆ ವಡೋದರ 16 ಲಕ್ಷ ಇದೆ ಇಲ್ಲಿ. ಓಕೆ, 14,90,000 ಇದೆ. ಇಲ್ಲಿ 35 ಅಂದರೆ ಇದು ಫುಲ್ ಡಬಲ್ ಆಗೋಗಿದೆ. ಓಕೆ, ಆದರೆ ಇಲ್ಲಿ ಡಬಲ್ ಆಗಿದೆ ಬಟ್ ಜಾಸ್ತಿ ಅಂದರೆ ಅತಿ ಜಾಸ್ತಿ ಆಗಿರೋದು ಇಲ್ಲಿ ಬೆಂಗಳೂರ್ದು ಅಂದರೆ 43 ಲಕ್ಷ. ಇಲ್ಲಿ ನೋಡಿ 84 ಲಕ್ಷ ಅಂದರೆ ಹತ್ತತ್ರ ಇಲ್ಲಿ 40 ಲಕ್ಷಕ್ಕಿಂತ ಜಾಸ್ತಿ ಆಗೋಗಿದೆ. ಓಕೆನಾ? ನೆಕ್ಸ್ಟು ಬೇರೆ ಯಾವ್ದು ನೋಡ್ಬೋದು ಇಲ್ಲಿ ನಾವು, ಇನ್ನು ಯಾವ್ದು ಸಿಗುತ್ತೆ ನೀವು ಅದನ್ನು ನೋಡಿ ಇಲ್ಲಿ ಬರೀಬೋದು. ಓಕೆನಾ? ಪಿಂಪ್ರಿ ಮತ್ತು ಚಿಂಚವಾಡ್ ನೋಡಿ ಇಲ್ಲಿ 10,12,472 ಇದೆ. ಹತ್ತತ್ರ ಇದು ಕೂಡ ಡಬಲ್ ಆಗ್ತಿದೆ. ಇನ್ನು ಬೇರೆದಲ್ಲಿ ನೋಡ್ರೆ ಯಾವುದು ದ್ವಿಗುಣ ಅಂದರೆ ಡಬಲ್ ಆಗೋದು ಅಂಥದ್ದು ಯಾವುದೂ ಇಲ್ಲ. ಓಕೆನಾ? ಸೊ ಮುಂದಿನ ಪ್ರಶ್ನೆ, ಪಾಟ್ನಾದ ಜನಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ಗುಣಿಸಿ ಮುಂಬೈ ನಗರಕ್ಕೆ ಸಮೀಪವಾದ ಸಂಖ್ಯೆ ಅಥವಾ ಜನಸಂಖ್ಯೆಯನ್ನು ಪಡೆಯಬಹುದು? ಪಾಟ್ನಾದ ಜನಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ಗುಣಿಸಿ ಮುಂಬೈ ನಗರಕ್ಕೆ ಸಮೀಪವಾದ ಸಂಖ್ಯೆ ಅಥವಾ ಜನಸಂಖ್ಯೆಯನ್ನು ಪಡೆಯಬಹುದು ಅಂತ ಹೇಳಿ. ಪಾಟ್ನಾದ ಜನಸಂಖ್ಯೆ ಎಷ್ಟಿದೆ ಫಸ್ಟ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಪಾಟ್ನಾದ ಜನಸಂಖ್ಯೆ ಇಲ್ಲಿ 16,84,222 ಇದೆ. ಓಕೆ, ಈಗ ಮೊದಲಿಗೆ ನಾನು 2011ರಲ್ಲಿ ಪಾಟ್ನಾದ ಜನಸಂಖ್ಯೆಯನ್ನು ನಾನು ಬರ್ಕೊಳ್ತೀನಿ. ಪಾಟ್ನಾ ಜನಸಂಖ್ಯೆ ಎಷ್ಟಿದೆ? 16,84,222 ಇದೆ. ಓಕೆ, ಮತ್ತೆ ನೀವು ಮೇಲ್ಗಡೆ ನೋಡ್ತಾ ಹೋದರೆ ಮುಂಬೈ ಜನಸಂಖ್ಯೆ ನೋಡಿ 1,42,42,373 ಇದೆ. ಓಕೆ, ಮುಂಬೈಯಲ್ಲಿ ಎಷ್ಟಿದೆ? ಮುಂಬೈಯಲ್ಲಿ 1,24,42,373 ಇದೆ. ಈಗ ಪಾಟ್ನಾದ ಜನಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ನಾವು ಗುಣಿಸಿದರೆ ಹತ್ತತ್ರ 1,24,42,373 ಹೋಗ್ತೀವಿ, ಅದು ಸಮೀಪಕ್ಕೆ. ಸೊ ನಾವು ಇಲ್ಲಿ ಫಸ್ಟ್ ಮೇಯ್ನಾಗಿ 16 ಇಟ್ಕೊಳ್ಳೋಣ. 16ರದ್ದು ಬಗ್ಗೆ ಹೇಳ್ತಾ ಹೋಗಿ ಇಲ್ಲಿ 84,000 ಇದೆ ಜೊತೆಗೆ ಸೇರಿಸ್ತಾ ಹೋಗಿ, ಅದನ್ನು ಮನಸ್ಸಲ್ಲೇ ನೀವು ನೆನಪಲ್ಲಿ ಇಟ್ಕೊಂಡಿರಿ. ಈಗ 16 ಟೇಬಲ್ ಹೇಳ್ತಾ ಹೋಗಿ. ಓಕೆ, 16 ಮಗ್ಗಿ 16 16 12 32 16 3 48 16 4 64 16 5 80 16 6 96 16 112 112 ಬರುತ್ತೆ.
16 112 ಅಂದರೆ ಹತ್ತತ್ರ 1,12,00,000 ಆಯಿತು. ಓಕೆ, ಇನ್ನು ಇಲ್ಲಿ 24 ಲಕ್ಷ ಇದೆಯಲ್ಲ, ಇಲ್ಲಿ ಅದನ್ನೇ 84,000ನ ಸ್ವಲ್ಪ ಇನ್ನೂ 7 ಬಾರಿ ಹಾಕಿದ್ರೆ ಹತ್ತತ್ರ ನಾವು 1,24,42,373 ಹೋಗ್ತೀವಿ. ಅಲ್ಲಿ ನಾವು ಎಷ್ಟನ್ನು ಗುಣಿಸ್ಬೋದು, ಇಲ್ಲಿ ಪಾಟ್ನಾದ ಜನಸಂಖ್ಯೆಯನ್ನು 7ರಿಂದ ಗುಣಿಸಿದರೆ ಹತ್ತತ್ರ ನಾವು ಇಲ್ಲಿ ಹೋಗ್ತೀವಿ, ಮುಂಬೈನ ಜನಸಂಖ್ಯೆಗೆ ಅಂದಾಜಲ್ಲಿ ಹೋಗ್ತೀವಿ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಈ ವಿಡಿಯೋದಲ್ಲಿ ನಾವು ಸಮೀಪದ ಸಂಖ್ಯೆಗಳಿಗೆ ನಾವು ಹೇಗೆ ರೌಂಡ್ ಆಫ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಇಲ್ಲಿ ನಾವು ಪೇಜ್ ನಂಬರ್ 13ವರೆಗೂ ಆಗಿದೆ. ಸೊ ಮುಂದಿನ ಇಲ್ಲಿ ಗುಣಲಬ್ಧಗಳ ವಿನ್ಯಾಸಗಳು ಈ ಕಾನ್ಸೆಪ್ಟನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಈ ವಿಡಿಯೋದ ಬಗ್ಗೆ ಏನೇ ನಿಮಗೆ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮುಂದೆ ಮಾಡುವ ವಿಡಿಯೋಗಳು ನಿಮಗೆ ಗೊತ್ತಾಗಬೇಕು ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಇಲ್ಲಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಓಕೆ, ಸೊ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗಲಿ. ಥ್ಯಾಂಕ್ ಯು.